ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಪಳಾರ್ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಿರುವ ವಿಷಯ ನಮಗೆಲ್ಲ ಗೊತ್ತೇ ಇದೆ. ಈಗಾಗಲೇ ಚಿತ್ರದ ಶೂಟಿಂಗ್ ಕೂಡ ಆರಂಭ ಆಗಿದ್ದು ಚಿತ್ರೀಕರಣ ಭರದಿಂದ ಸಾಗಿದೆ. ಇನ್ನು ಇದುವರೆಗೂ ಪಳಾರ್ ನಾಯಕಿ ಯಾರು ಅನ್ನೋದರ ಬಗ್ಗೆ ಅಧಿಕೃತವಾಗಿ ಚಿತ್ರತಂಡದಿಂದ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ಗಿಲ್ಲಿ ನಟನ ಬಹುತೇಕ ಅಭಿಮಾನಿಗಳು ಪಳಾರ್ ಚಿತ್ರದ ನಾಯಕಿ ಕಾವ್ಯ ಶೈವ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ಅಲ್ಲದೆ ಇತ್ತೀಚೆಗೆ ಒಂದು ಪೋಸ್ಟ್ ಕೂಡ ವೈರಲ್ ಆಗಿತ್ತು. ಕಾವ್ಯ ಶೈವಾರ ಬ್ಯಾಕ್ ಪೋಸ್ನ ಫೋಟೋವೊಂದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಪಳಾರ್ ನಾಯಕಿ ಕಾವ್ಯಾನೇ ಈ ಬಗ್ಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಎಂಬ ಸುದ್ದಿ ವೈರಲ್ ಆಗಿತ್ತು. ಈ ಸುದ್ದಿ ಕೇಳ್ತಿದ್ದಂತೆ ಗಿಲ್ಲಿ ಕಾವ್ಯ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಪ್ರೇಕ್ಷಕರ ಮನಗೆದ್ದಿದ್ದ ಈ ಜೋಡಿ ಬಿಗ್ ಸ್ಕ್ರೀನ್ ಮೇಲೂ ಕೂಡ ಒಂದಾಗುವುದನ್ನು ನೋಡುವುದಕ್ಕೆ ಅಭಿಮಾನಿಗಳು ಕಾಯ್ತಿದ್ರು. ಆದ್ರೀಗ ಖುದ್ದು ಕಾವ್ಯ ಅವರೇ ಫ್ಯಾನ್ಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಹೌದು, ಗಿಲ್ಲಿ ನಟನ ಪಳಾರ್ ಸಿನಿಮಾದ ನಾಯಕಿ ನಾನಲ್ಲ ಅನ್ನೋದನ್ನ ಕಾವ್ಯ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಮಾಡಿರುವ ಪೋಸ್ಟ್ ಸಖತ್ ಸದ್ದು ಮಾಡ್ತಿದೆ. ಹಾಗಿದ್ರೆ ಪೋಸ್ಟ್ನಲ್ಲಿ ಕಾವ್ಯ ಏನ್ ಬರ್ಕೊಂಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ನಿರಂತರವಾಗಿ ಕರೆಗಳು ಸಂದೇಶಗಳು ಬರುತ್ತಿವೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹರಿದಾಡ್ತಿರುವ ಮಾಹಿತಿಯನ್ನು ಗಮನಿಸಿ ಈ ಮೂಲಕ ಎಲ್ಲರಿಗೂ ಸ್ಪಷ್ಟಪಡಿಸುತ್ತಿದ್ದೇನೆ. ನಾನು ಈ ಚಿತ್ರದ ಭಾಗವಲ್ಲ. ಈ ಪಾತ್ರಕ್ಕಾಗಿ ನನಗೆ ಯಾವುದೇ ರೀತಿಯ ಕರೆ ಅಥವಾ ಸಂಪರ್ಕ ಬಂದಿಲ್ಲ. ಆದ್ದರಿಂದ ದಯವಿಟ್ಟು ಈ ಕುರಿತು ಹರಿದಾಡುತ್ತಿರುವ ಯಾವುದೇ ತಪ್ಪು ಮಾಹಿತಿಯನ್ನು ನಂಬೇಡಿ. ಸಾರ್ವಜನಿಕ ವ್ಯಕ್ತಿಯಾಗಿ ನನ್ನ ಬಗ್ಗೆ ಹರಿದಾಡುತ್ತಿರುವ ಈ ಗೊಂದಲಕ್ಕೆ ಸ್ಪಷ್ಟನೆ ನೀಡುವುದು ನನ್ನ ಜವಾಬ್ದಾರಿ ಎಂದು ಭಾವಿಸಿ ಈ ಸ್ಪಷ್ಟೀಕರಣವನ್ನು ನೀಡುತ್ತಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಬೆಂಬಲಕ್ಕೆ ಸದಾ ಚಿರಋಣಿ ಎಂದು ಬರೆದುಕೊಂಡಿದ್ದಾರೆ. ಈ ಮೂಲಕ ಹರಿದಾಡುತ್ತಿರುವ ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದಾರೆ ಕಾವ್ಯ. ಈ ಸ್ಪಷ್ಟನೆಯ ನಡುವೆ ಕಾವ್ಯ ಮತ್ತೊಂದು ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಎಸ್, ದಿ ಪ್ರಾಬ್ಲಮ್ ಅನ್ನೋ ಸಿನಿಮಾದಲ್ಲಿ ಕಾವ್ಯ ಅಭಿನಯಿಸ್ತಾ ಇದ್ದು ಅದರ ಒಂದಷ್ಟು ಫೋಟೋಸ್ ವೈರಲ್ ಆಗಿವೆ. ಆದರೆ ಈ ಸಿನಿಮಾದ ನಾಯಕ ಯಾರು, ನಿರ್ದೇಶಕ, ನಿರ್ಮಾಪಕ ಯಾರು ಅನ್ನೋ ಮಾಹಿತಿ ಇಲ್ಲ. ಅಲ್ಲಿಗೆ ಕಾವ್ಯ ಗಿಲ್ಲಿ ಸಿನಿಮಾದ ನಾಯಕಿ ಅಲ್ಲ ಅನ್ನೋದು ಕನ್ಫರ್ಮ್ ಆಗಿದ್ದು ಗಿಲ್ಲಿ ಕಾವು ಅಭಿಮಾನಿಗಳಿಗೆ ಬೇಸರ ಉಂಟಾಗಿರುವುದಂತೂ ಸತ್ಯ.